ರವಿ ರವಿ ನಮ್ಮ ಮನೆ ಹಿರಿಯರು ಇದನ್ನೆಲ್ಲ ಶಾಸ್ತ್ರೋಕ್ತವಾಗಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಏನ್ ಮಾಡೋದು ರವಿ, ನಮ್ಗ ಅದೃಷ್ಟ ಇಲ್ಲ. ಮದ್ವೆ ಆದ್ಮೇಲೆ ಮಾಡ್ಬೇಕಿರೋ ಎಲ್ಲ ಶಾಸ್ತ್ರಗಳನ್ನು ನಾವಿಬ್ರೆ ಮಾಡ್ಬೇಕು. ಇವತ್ತಿನ ದಿನ ಒಳ್ಳೇದೋ ಕೆಡ್ತೋ ನನಗೆ ಗೊತ್ತಿಲ್ಲ. ಬಟ್ ನಮಗಿಷ್ಟ ಆಗಿರೋ ಜೊತೆ ಇಷ್ಟ ಆಗೋದನ್ನ ಮಾಡೋದಕ್ಕೆ ಒಳ್ಳೆ ಟೈಮ್ ಬೇಕಾಗಿಲ್ಲ ಅಲ್ವಾ? ಇವತ್ತು ನಮಗೆ ತುಂಬಾ ಸ್ಪೆಷಲ್ ಡೇ. ಹೋಗು ಹೋಗಿ, ನಾನು ಹೇಳಿದ್ದೆ. ಶ್ರುತಿ, ನಾನು ನಿನ್ಗೆ ಹೇಗೆ ಹೇಳಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದವನು. ನನ್ನ ಮದುವೆ ಎಲ್ಲರ ಮುಂದೆ ಆಗುತ್ತೆ ಅಂತ ಊಹೆ ಮಾಡ್ಕೊಂಡಿದ್ದೆ. ಹೀಗೆ ಅಪ್ಪ ಅಮ್ಮನ ಆಶೀರ್ವಾದನೂ ಇಲ್ಲದೆ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ರವಿ, ಆದ್ರೆ ಇದ್ರಲ್ಲಿ ನಮ್ ತಪ್ಪೇನಿದೆ? ನಾವು ತಪ್ಪೇ ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ. ನಾವು ಪ್ರೀತಿ ಮದುವೆ ಆಗಿದ್ದು ನಿಜ. ಆದ್ರೆ ಇದಕ್ಕೆಲ್ಲ ನಮ್ಮ ಅತ್ತಿಗೆನೇ ಕಾರಣ ಅಂತ ನಮ್ಮ ಮನೆಯವರು ಅವ್ರನ್ನ ದೂರ ಮಾಡಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ನಿನಗೆ ಗೊತ್ತಿಲ್ಲ ಶ್ರುತಿ, ನಮ್ಮಮ್ಮ ಅವ್ರನ್ನ ಮನೇಲಿ ಹೇಗೆ ನಡೆಸ್ಕೋತಾರೆ ಅಂತ. ಅವ್ರ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನಗೆ ಭಯ ಆಗ್ತದೆ. ನಾವೇನೋ ಬೇಕು ಅಂತ ಅವ್ರನ್ನ ಸಿಕ್ಕಾಕ್ಸ್ಲಿಲ್ಲ ರವಿ. ಮದ್ವೆ ಆದ್ಮೇಲೆ ಅವ್ರ ಆಶೀರ್ವಾದ ಆದ್ರೂ ಸಿಗ್ಲಿ ಅಂತ ಅವ್ರನ್ನ ಕರ್ಕೊಂಡ್ ಬಾ ಅಂತ ಅಂದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಗೆ ಗೊತ್ತಾಗದೆ ಅವ್ರು ಸಿಕ್ಕಾಕೊಂಡ್ಬಿಟ್ರು. ಆದ್ರೆ ನನ್ಗೆ ಹೀಗೆ ಖುಷಿಯಾಗಿರಕ್ ಆಗಲ್ಲ ಶ್ರುತಿ. ನಮ್ಮ ತಂದೆ ಯಾರ ವಿಷಯಕ್ಕೂ ಹೋದವರಲ್ಲ. ಅವ್ರು ಸ್ಟೇಷನ್ ಮೆಟ್ಲದ್ದಾಗಾಯ್ತು. ಈ ಮದುವೆಯಿಂದ ಎಲ್ಲರಿಗೂ ಇಷ್ಟು ತೊಂದರೆ ಆಗುತ್ತೆ ಅಂತ ನಾನು ಯೋಚನೆ ಸಹ ಮಾಡಿರ್ಲಿಲ್ಲ. ಹಾಗಿದ್ರೆ ನಾವಿಬ್ರು ಮದ್ವೆ ಆಗ್ಬಾರ್ದಿತ್ತು ಅಂತ ಹೇಳ್ತಿದ್ಯಾ? ಹಾಗೇನಾದ್ರೂ ಆಗಿದ್ರೆ ರವಿ, ಮುಂದಿನ ವಾರ ಜೋಕರಿ ಕೊಟ್ಟು ನಮ್ಮ ಮನೆಯವ್ರು ನನ್ನ ಮದ್ವೆ ಮಾಡಿಸ್ಬಿಡೋರು. ನಮ್ ಆರ್ ಮ್ಯಾರಿಡ್. ಅದನ್ನ ನೆನಪಿಸ್ಕೊಂಡು ನಾವು ಖುಷಿಯಾಗಿರ್ಬೇಕು ರವಿ. ಹಾಗಲ್ಲ ಶ್ರುತಿ. ಇಂಥ ವಿಷಯಗಳೆಲ್ಲ ಆದಾಗ ಒಂದಲ್ಲ ಒಂದು ಪ್ರಾಬ್ಲಮ್ ಒಂದೇ ಬರುತ್ತೆ ರವಿ. ಬಟ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಈಗ ನಾವು ನಮ್ಮ ಬಗ್ಗೆ, ನಮ್ಮ ಫ್ಯೂಚರ್ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ನಮ್ಮ ಲೈಫ್ನ ನಾವು ಶುರು ಮಾಡಲೇಬೇಕಲ್ವಾ ರವಿ? ನೀನು ಏನೇ ಹೇಳು ಶ್ರುತಿ, ನಾನು ತುಂಬ ಡಿಸ್ಟರ್ಬ್ ಆಗಿದ್ದೀನಿ. ಹೀಗಿದೆಲ್ಲ ರವಿ 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 ನಿನ್ನ ಸಿಚುವೇಶನ್ ನನಗೆ ಅರ್ಥ ಆಗ್ತಿದೆ. ಇವತ್ತಲ್ಲ ಅಂದ್ರೆ ಇನ್ಯಾವತ್ತಾದ್ರೂ ಟೇಕ್ ಯುವರ್ ಓನ್ ಟೈಮ್. ಐ ಆಮ್ ಸಾರಿ. ನೋ ಪ್ರಾಬ್ಲಮ್. ನನಗೆ ತುಂಬ ಹೊಟ್ಟೆ ಹಸುವಾಗ್ತದೆ. ಏನಾದರೂ ಮಾಡಿಕೊಡ್ತೀಯಾ? ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಐ ಲವ್ ಯು. ಐ ಲವ್ ಯು ಟು. ಯಾಕ್ರಿ ಹೀಗೆ ಕೂತಿದ್ದೀರಾ? ಎಲ್ಲೋ ಹೊರಗಡೆ ಹೋಗ್ಬೇಕು ಅಂದ್ರಿ? ಎಲ್ಲಿ ಹೋಗೋದು ಶೀಲಾ? ಯಾರ ಮುಂದೆನೂ ತಲೆ ಎತ್ಕೊಂಡು ಓಡಾಡದೇ ಇರೋ ಹಾಗೆ ಮಾಡ್ಬಿಟ್ಲು ನಿನ್ನ ಮಗಳು. ಸ್ವತಂತ್ರ ಕೊಟ್ಟು ಬೆಳೆಸಿದ್ದಕ್ಕೆ ಸರಿಯಾದ ಉಡುಗೊರೆನೇ ಕೊಟ್ಲು. ನಮ್ಮ ರಿಲೇಟಿವ್ಸು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ರೀ. ನಂಗೆ ಆನ್ಸರ್ ಮಾಡೋಕ್ಕಾಗದೆ ಫೋನ್ ಸ್ವಿಚ್ ಆಫ್ ಮಾಡಿಟ್ಬಿಟ್ಟೆ. ಈಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಶೀಲಾ. ಇಷ್ಟೊತ್ತಿಗಾಗಲೇ ನೆಗೆದು ಬಿದ್ದಿರ್ತೀಯ ಅನ್ಕೊಂಡಿದ್ದೆ. ಇನ್ನೂ ಬದುಕಿ ಇದೆಯಲ್ಲೋ? ಅದು ಕಾಳಿ, ನಿನಗೆ ಅನ್ಯಾಯ ಆಗಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗೋ ಬದಲು ನನ್ನ ಹತ್ರ ಬಂದಿದ್ರೆ ಅವ್ರ ಕಾಂತಾನೆ ಇಲ್ಲ ಅನ್ಸಿ ನನ್ನ ಸೊಸೆನ ನಾನ್ ಕರ್ಕೊಂಡು ಬರ್ತಿದ್ದೆ. ನನ್ನ ಮಗಳು ನನಗೆ ಮೋಸ ಮಾಡ್ತಾಳೆ ಅಂತ ಗೊತ್ತಾಗ್ಲಿಲ್ಲ ಕಾಳಿ. ನಿನ್ನ ಮಗಳು ನಿನಗ್ ಮೋಸ ಮಾಡೋದಲ್ಲ ದೊಡ್ಡ ವಿಷಯ. ನೀವೆಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡೋದ ಅದು ದೊಡ್ಡ ವಿಷಯ. ಈ ಕಾಳಿ ಪರ್ಮಿಷನ್ ಇಲ್ಲದೆ 100 ಹಾರನ್ ಮಾಡಲ್ಲ, 108 ಸೈರನ್ ಹಾಕಲ್ಲ. ಹೋಯ್ತಲ್ಲೋ, ನನ್ನ ಮರ್ಯಾದೆ ಹೋಯ್ತಲ್ಲೋ. ನಿನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಒಂದೇ ಗಂಟೆಲಿ
ಕೊನೆ ಮುಂದೆ ನಾನು ಪೆಂಡ ಹಾಕ್ಸ್ಬಿಡ್ತಿದ್ದೆ. ಈ ಮದುವೆ ಅರೇಂಜ್ಮೆಂಟ್ಗೆ ಅಂತ 5 ಲಕ್ಷ ಖರ್ಚು ಮಾಡಿದ್ದೀನಿ. ಕೊಡೋ, ಈಗಲೇ ಕೊಡೋ ದುಡ್ಡು. ಅಷ್ಟೇ ತಾನೇ, ಒಂದು ನಿಮಿಷ ಇರು. ತಗೋ. ಓಡಾಡ, ನಿನ್ ಬೀದಿಯಲ್ಲಿ ಮರ್ಯಾದೆಯಿಂದ ಓಡಾಡು. ನಾನು ನೋಡ್ತೀನಿ, ಚಿಕ್ಕ ಮಕ್ಕಳು ಕೂಡ ಛೇತು ಅನ್ಬೇಕು. ಹಾಗೆ ಮಾಡ್ತೀನಿ ನಿನಗೆ. ಬರೋ ರಾಜ. ಎಲ್ಲೋ ಹೋಗ್ತಿದ್ಯಾ? ಅಪ್ಪ, ನೀನು ನಿನ್ ದುಡ್ಡು ತಗೊಂಡು ಲೆಕ್ಕ ಚುಕ್ತಾ ಮಾಡಿದೆ, ನಾನು ನನ್ನ ಲೆಕ್ಕ ಚುಕ್ತಾ ಮಾಡ್ತೀನಿ. ಆ ಶ್ರುತಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಮೀರಾ, ಎದ್ದೇಳು, ಹೊರಡಕ್ಕಂದ ನೀನು. ಅದು ನಿನ್ನ ಮನೆ. ಅವ್ರು ಹೋಗೋ ಅಂದ ತಕ್ಷಣ ನೀನ್ ಬರಬಾರ್ದು ಕಂದ. ನಿರೂಪಿಸು, ನೀನ್ ಅದನ್ನ ನಿರೂಪಿಸು. ನೀನು ಗಂಟ್ಲು ಹರಿದು ಹೋಗ್ಬೇಕು, ಇಲ್ಲ ಅಲ್ಲಿರೋರ್ ಕಿವಿ ಕಿತ್ತಾಕ್ಬೇಕು, ಆ ಥರ ಪಡ್ಕೋ. ಆದ್ರೆ ಯಾವುದೇ ಕಾರಣಕ್ಕೂ ನೀನ್ ಅಪರಾಧಿ ಅಂತ ಅನಿಸ್ಕೊಂಡು ಆ ಮನೆಯಿಂದ ಹೊರಗಡೆ ಬರ್ಬೇಡ. ಅವರೇ ಬಿಟ್ಟಾದ್ಮೇಲೆ ನಾನು ಹೇಗಪ್ಪ ಅಲ್ಲಿಗೆ ಹೋಗ್ಲಿ? ಅವ್ರು ಬೇಡ ಅಂತ ಹೇಳಕ್ಕಾಗಲ್ಲಪ್ಪ. ಯಾಕೆಂದ್ರೆ ನೀನೀಗ ಕುಮಾರಿ ಅಲ್ಲ, ಸೂರ್ಯನ ಹೆಂಡತಿ. ಆ ಪಟ್ಟ ನಿನ್ ಜೊತೆಗಿರೋವರೆಗೂ ಅವನಿರೋ ಮನೆ ನಿನ್ನ ಮನೆನೇ. ಇಲ್ಲಮ್ಮ, ಅವ್ರು ಯಾರು ನನ್ನ ಮನೆ ಒಳಗ್ ಸೇರ್ಸಲ್ಲ. ಬಾಗ್ಲಲ್ಲೇ ಇರು. ಹೋರಾಟ ಮಾಡ್ಕೊಂಡೆ ಬದುಕೋದು ನಿನ್ನ ಹಣೆನಲ್ಲೇ ಬರ್ದಿದೆ ಅನ್ಸುತ್ತೆ. ಅವತ್ತು ಬಡತನದ ವಿರುದ್ಧ, ಇವತ್ತು ಭಂಡತನದ ವಿರುದ್ಧ. ನಿನ್ನ ಸಂಸಾರ ನಿನ್ನ ಕೈಲಿದೆ. ಅಷ್ಟೇ ಅಲ್ಲ, ನಿನ್ನ ವ್ಯಕ್ತಿತ್ವನ ಉಳಿಸ್ಕೊಳ್ಳೋದು ಕೂಡ ನಿನ್ನ ಕೈಲೇ ಇದೆ. ಎದಳು, ಎದಳು ಬಾ, ಎದಳು. ಅಮ್ಮ, ನಿನ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಅಮ್ಮ. ಅವ್ರು ನನಗೆ ತುಂಬಾ ಅವಮಾನ ಮಾಡ್ತಾರೆ. ಅವತ್ತು ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ಲದೆ ದ್ರೋಹ ಮಾಡಿದೆ. ಆದ್ರೆ ಇವತ್ತು ಸಮಾಜದ ಬಗ್ಗೆ ಗೊತ್ತಿತ್ತು ನಿನಗೆ ದ್ರೋಹ ಮಾಡಕ್ಕಾಗಲ್ಲ. ಅಳಿಯಂದ್ರ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರ ತಂದೆ ಹೇಳೋ ಮಾತನ್ನ ಅವ್ರು ಯಾವತ್ತೂ ಮೀರಲ್ಲ. ನನಗೆ ಯಾರು ನನ್ ಪರವಾಗಿ ನಿಲ್ಲೋ ಮನ್ಸ್ ಮಾಡಲ್ಲ ಅಮ್ಮ. ಹಾಗಿದ್ದಾಗ ನಿನ್ನ ಪರವಾಗಿ ನೀನೇ ನಿಂತು ಹೋರಾಟ ಮಾಡ್ಬೇಕಮ್ಮ. ಗೊತ್ತಿದ್ದೋ ಗೊತ್ತಿಲ್ದೇನೋ ಆ ಮದುವೆಗೆ ಸಾಕ್ಷಿಯಾಗಿ ತಪ್ಪು ಮಾಡಿದ್ಯಾ. ಅವ್ರ ಕೈ ಹಿಡಿತೀಯೋ ಕಾಲ್ ಹಿಡಿತೀಯೋ ಪುಟ್ಟಲ್ ಕ್ಷಮೆ ಕೇಳು. ಹೆಣ್ಣು ನೀನೇ ತಗ್ಗಿಸ್ದಾಗ್ಲೆ ಅವಳ ಸಂಸಾರ ತಲೆ ಎತ್ತಿ ನಿಲ್ಲೋದು. ಹೋಗಮ್ಮ, ಹೋಗು. ಅಮ್ಮ, ಅಕ್ಕ ತುಂಬಾ ನೊತ್ಕೊಂಡು ಬಂದಿದ್ದಾಳಮ್ಮ. ಅಟ್ಲೀಸ್ಟ್ ಇವತ್ತು ಒಂದಿನಾದ್ರೂ ಇಲ್ಲಿ ಇರ್ಲಿ ಬಿಡಮ್ಮ. ಬಾಯಿ ಮುಚ್ಕೊಂಡಿರ್ಬೇಕು. ಒಂದು ದಿನ ಒಂದು ವಾರ ಆಗುತ್ತೆ, ಒಂದು ವಾರ ಒಂದು ತಿಂಗಳಾಗುತ್ತೆ, ಒಂದು ತಿಂಗಳು ಒಂದು ವರ್ಷ ಆಗುತ್ತೆ. ಯಾರಿಗೂ ಗೊತ್ತಾಗಲ್ಲ. ನಿಮಗೆ ವಯಸ್ಸಿದೆ, ನನಗೆ ಅನುಭವ ಇದೆ. ಮುಚ್ಕೊಂಡೇ ತರ್ಬೇಕು ನೀನು. ಮೀನಾ, ಬಾ, ನೀನು ಹೋಗು. ನೀನ್ ಏನು ಅಂತ ನೀನೇ ನಿರೂಪಿಸ್ಕೋಬೇಕು. ನಡಿ ನಡಿ, ತಗೋ, ಹೊರಡು. Mm-hmm.
ಸೇ